ಅಮ್ಮನೂ ಬೇಡ ಅಪ್ಪನೂ ಬೇಡ, ನಂಗೆ ಇದೊಂದು ಫೋಟೋ ಇದ್ರೆ ಸಾಕು. ಅಲ್ಲೇ ಮಗಳು ಬಂದ್ಬಿಟ್ಟಿದ್ದಾಳಲ್ಲಿ. ನಾನು ಹೇಳಿಲ್ವಾ ನಿಮಗೆ? ನನಗಷ್ಟು ನೀಟಾಗಿ ಅವಳು ವಾಯ್ಸ್ ಕೇಳಿಸಿದೆ. ನನ್ನ ಮಗಳ ಧ್ವನಿ ನನಗೆ ಗೊತ್ತಾಗಲ್ವಾ? ಕಳ್ಳಿನ ಕೂಗು ಪಾರ್ಟ್ ಸೆಕೆಂಡ್ ಸಾಕು, ಓವರ್ ಆಕ್ಟಿಂಗ್ ಅಲ್ಲಿ ಮಾಡೋದು ನಡಿ. ಅಂಜು ಯಾವಾಗ ಬಂದಮ್ಮ? ಮಗಳೇ ಮಗಳೇ. ಅಪ್ಪ ಅಮ್ಮ ಯಾವಾಗ ಬಂದೆ? ಹೋಗಮ್ಮ ನೀನು, ನಂಗೆ ಡಿಸ್ಟರ್ಬ್ ಮಾಡಿಬಿಟ್ಟೆ. ನಾನು ಆದಿತ್ಯ ಮಾವನ ಜೊತೆ ಯಾವುದೋ ಲೋಕದಲ್ಲಿ ಕಳೆದೋಗಿದ್ದೆ. ಛೀ ಬಿಡ್ತು ಅನ್ನು, ಹಾಗೆಲ್ಲ ಮಾತಾಡಬಾರ್ದು. ಅವಳು ಹಂಗಲ್ಲ ಕಣಿಗೆ ಹೇಳಿದ್ದು, ಕನ್ಸಿಲ್ ಹೋಗ್ತಲ್ಲಿ ತಿಲಾಡ್ತಿದ್ದೆ ಅಂದ್ಲು ಅಲ್ವೇನಮ್ಮ? ನೀವೇ ವಾಪಸ್ ಕರ್ಕೊಂಬಂದ್ಬಿಟ್ರಿ. ಹೌದು, ಏನೋ ಸರ್ಪ್ರೈಸ್ ಅಂತ ಕರ್ಸ್ಕೊಂಡ್ರಿ. ನಾನು ಬರ್ತಿದ್ದೀನಿ ಅಂತ ಗೊತ್ತಿದ್ದು ರಿಸೀವ್ ಮಾಡಕ್ ಬರ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಇಲ್ಲ ಅಂಜು, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಈಗಷ್ಟೇ ಒಳಗೆ ಹೋಗಿದ್ವಿ ಅಷ್ಟೇ. ಗೊತ್ತಾಯ್ತು. ಇನ್ನೂ ನೀವಿಬ್ರು ಹನಿಮೂನ್ ಕಪಲ್ಸೇ ಬಿಡಿ. ಸುಮ್ಮನೆ ಇರು ಅಂಜು, ಹಾಗೆಲ್ಲ ಮಾತಾಡಬೇಡ. ನೋಡು, ನಾವೀಗ ಬೆಳೆದು ನಿಂತಿರೋ ಹೆಣ್ಣು ಮಗಳ ಅಪ್ಪ ಅಮ್ಮ. ಈಗ ನಿನ್ನನ್ನು ಕರೆಸಿರೋದು ಅದಕ್ಕೇನೆ. ವಾಟ್? ಹೌದು ಮರಿ, ಕರೆಸಿದ್ದು ಇದೇ ಸರ್ಪ್ರೈಸ್ ಕೊಡಕ್ಕೆ. ನೀವು ಮಾಡಕ್ಕೆ ಒಂದು ಗಂಡು ನೋಡಿದೀವಮ್ಮ. ನೋ, ಯಾರನ್ನ ಕೇಳಿ ಇದನ್ನೆಲ್ಲ ಅರೇಂಜ್ ಮಾಡಿದ್ರಿ? ನಾನು ಯಾವ ಹುಡುಗನೂ ನೋಡಲ್ಲ, ಯಾರನ್ನೂ ಮದುವೆ ಆಗಲ್ಲ. ಮದುವೆ ಬೇಡ ಅಂದರೆ ಇನ್ಯಾವಾಗ ಮದುವೆ ಆಗ್ತೀಯಾ? ಸಮಯ ಕೂಡ ಬಂದಾಗ ಮದುವೆ ಆಗಲೇಬೇಕು. ಸುಮ್ಮನೆ ಚಿಕ್ಕ ಮಕ್ಳ ಥರ ಹಠ ಮಾಡಬೇಡ. ನಾವೆಲ್ಲರೂ ಸೇರೇ ಈ ನಿರ್ಧಾರಕ್ಕೆ ಬಂದಿರೋದು. ನಿಮ್ಮ ನಿರ್ಧಾರ ಎಲ್ಲ ನೀವೇ ಇಟ್ಕೊಳ್ಳಿ. ನೀವು ಹೇಳ್ದವ್ರ ಹತ್ರ ತಾಳಿ ಕಟ್ಟಿಸ್ಕೊಳಕ್ಕೆ ನಾನು ನಿಮ್ಮ ಕಾಲ್ದೋಳ? ನಂಗಿದೆಲ್ಲ ಹಿಡ್ಸಲ್ಲ. ನೋಡಿ, ನಿಮ್ಗಳ ಜೋಡಿನೇ ನೋಡಿ, ನೀವಿಬ್ರು ಮ್ಯಾಚ್ ಆಗ್ತೀರ ಒಬ್ರಿಗೊಬ್ರು. ಹಂಗಲ್ಲಮ್ಮ, ಮದುವೆಗೆ ಮುಂಚೆ ನಾನು ಚೆನ್ನಾಗೇ ಇದ್ದೆ. ಅಮ್ಮನ ಟಾರ್ಚರ್ ತಲೆ ಆಡದೆ ಹಿಂಗಾಗ್ಬಿಟ್ಟಿದ್ದೀನಿ. ಗಡ್ಡಕ್ಕೂ ಬಣ್ಣ ಆಗ್ತಾ ಇಲ್ಲ. ನೋಡು ಅಂಜು, ನಾವಂತೂ ಹುಡುಗನ ನೋಡಾಗಿದೆ. ನೀನು ಒಂದ್ಸಾರಿ ನೋಡು, ನೀನು ಒಪ್ಕೊಳ್ತೀಯ ಅಂತ ನಮಗೆ ನಂಬಿಕೆ ಇದೆ. ನಾನು ಯಾವ ಹುಡುಗನೂ ನೋಡ್ತಾ ಇಲ್ಲ ಅಷ್ಟೇ. ಮಮ್ಮಿ, ನಿಂಗೆ ಗೊತ್ತು ತಾನೆ, ನಾನು ಮದುವೆ ಆಗಬೇಕು ಅಂತ ಇರೋ ಹುಡುಗ ಆದಿತ್ಯ ಮಾವನ್ ಥರ ಇರಬೇಕು. ಗುಣದಲ್ಲೂ ರೂಪದಲ್ಲೂ ಎಲ್ಲದರಲ್ಲೂ. ಇಲ್ಲ ಅಂದರೆ ನಾನು ಈ ಜನ್ಮದಲ್ಲೇ ಮದುವೆ ಆಗಲ್ಲ ಅಷ್ಟೇ. ಒಂದು ವೇಳೆ ನಿಮ್ಮ ಆದಿತ್ಯ ಮಾವನೇ ನಿನ್ನ ಕಣ್ಣೆದ್ರಿಗೆ ಬಂದರೆ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.